ಹಾಯ್ ಹಲೋ ಎವ್ರಿವನ್. ಇವತ್ತು ನಾವು ಬಯೋಮೆಡಿಕಲ್ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಬಯೋಮೆಡಿಕಲಲ್ಲಿ ಇಂಜಿನಿಯರಿಂಗ್ ಪ್ಲಸ್ ಮೆಡಿಕಲ್ ಎರಡನ್ನ ಸೇರಿಸಿ ನಾವು ಓದ್ತೀವಿ. ಈ ಕೋರ್ಸ್ ಮಾಡಿದವ್ರಿಗೆ 3 ಆಪರ್ಚುನಿಟೀಸ್ ಇದ್ದಾವೆ. ಅದೇ ಥರ ಇದರಲ್ಲಿ ಹಾರ್ಡ್ವೇರ್ ಆ್ಯಂಡ್ ಟೆಕ್ನಿಕಲ್ ಚಾಲೆಂಜಸ್ ಕೂಡ ಇದ್ದಾವೆ. ಈ ಕೋರ್ಸಲ್ಲಿ ಆಪರ್ಚುನಿಟೀಸ್ ನೋಡೋದಾದರೆ ಕ್ರಿಯೇಟ್ ಮೆಡಿಕಲ್ ಡಿವೈಸ್, ಇಂಪ್ರೂವ್ ಟೆಕ್ನಾಲಜಿ ಆ್ಯಂಡ್ ಪ್ರೊಫೆಸರ್ ಆ್ಯಂಡ್ ರೀಕ್ ಸೆಕ್ಟರ್ ಈ ಕೋರ್ಸಲ್ಲಿ ಇರುತ್ತೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಹೇಳೋದಾದರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಅಲೋಕೇಶನ್ ಆಫ್ ಕೇರ್ ರಿಸೋರ್ಸಸ್, ರಿಸರ್ಚ್ ಮಿಸ್ಕಂಟೆಂಟ್, ಅನಿಮಲ್ ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಕ್ಲಿನಿಕಲ್ ಟ್ರಯಲ್ಸ್ ಫಾರ್ ನ್ಯೂ ಮೆಡಿಕಲ್ ಡಿವೈಸಸ್. ಈ ಥರ ನ್ಯೂ ಇನ್ವೆನ್ಷನ್ ಇರೋ ಮ್ಯಾನುಫ್ಯಾಕ್ಚರ್ನ ನಾವು ಮಾಡ್ತೀವಿ. ಅದೆಲ್ಲ ಈ ಬಯೋಮೆಡಿಕಲ್ ಇಂಜಿನಿಯರಿಂಗಲ್ಲಿ ಇರುತ್ತೆ. ಬಯೋಮೆಡಿಕಲ್ ಆಪರ್ಚುನಿಟೀಸು ಯಾವಾಗಲೂ ಇದ್ದೇ ಇರುತ್ತೆ. ಡೇ ಬೈ ಡೇ ಬಯೋಮೆಡಿಕಲ್ಗೆ ತುಂಬ ಹೈ ಡಿಮ್ಯಾಂಡ್ ಇದೆ. ಈ ಬಯೋಮೆಡಿಕಲ್ ಇಂಜಿನಿಯರಿಂಗಲ್ಲಿ ವೈಡ್ ರೈಸ್ ಜಾಬ್ ಸ್ಕಿಲ್ಸ್. ಈ ಸ್ಕಿಲ್ ಅನ್ನೋದು ಮೆಡಿಕಲ್ ಫೀಲ್ಡಲ್ಲಿ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಆಲ್ಸೋ ಬಯೋಮೆಡಿಕಲ್ ಲ್ಯಾಬ್ ಟೆಕ್ನಿಕ್ಸ್, ಎಕ್ಸ್ಪೆರಿಮೆಂಟಿಂಗ್ ಡಿಸೈನ್, ಇದರಲ್ಲಿ ನಮಗೆ ಡಿಜಿಟಲ್ ಸ್ಕಿಲ್ಸ್, ಡಾಟಾ ಹ್ಯಾಂಡ್ಲಿಂಗ್ ಇರುತ್ತೆ. ಬಯೋ ಇಂಜಿನಿಯರ್ ಫೋಕಸ್ ಅನ್ನೋದು ಫುಲ್ ಅಡ್ವಾನ್ಸ್ಡ್ ಆಗಿ ಟೆಕ್ನಾಲಜಿ ಇರುತ್ತೆ. ನ್ಯೂ ಡಿವೈಸಸ್, ಎಕ್ವಿಪ್ಮೆಂಟ್ಸ್ ಫಾರ್ ಇಂಪ್ರೂವಿಂಗ್ ಕಾಮನ್ ಹೆಲ್ತ್, ಇದೆಲ್ಲ ಬಯೋಮೆಡಿಕಲ್ ಇಂಜಿನಿಯರಿಂಗಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅನ್ನೋದು ಹೈ ಡಿಮ್ಯಾಂಡ್ ಹಾಗೆ ಸ್ಕೋಪ್ ಇರೋ ಕೋರ್ಸ್ ಕೂಡ ಹೌದು. ಈ ಕೋರ್ಸು ಕಂಪ್ಲೀಟ್ ಮಾಡಿದವ್ರಿಗೆ IT ಸೈಡ್ ಕೂಡ ಜಾಬ್ಸ್ ಸಿಗೋ ಆಪರ್ಚುನಿಟೀಸ್ ಇರುತ್ತೆ. ಓಕೆ, ಈಗ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಏನು ಅಂತ ಗೊತ್ತಾಯ್ತಲ್ವ. ನೆಕ್ಸ್ಟು ಎಲಿಜಿಬಿಲಿಟಿ ನೋಡೋದಾದರೆ PUCಯಲ್ಲಿ 50% ಇರಬೇಕಾಗುತ್ತೆ. ಸ್ಟ್ರೀಮ್ ಬಂದು ಸೈನ್ಸ್ ಸ್ಟ್ರೀಮ್ ಆಗಿರಬೇಕಾಗುತ್ತೆ. ಸಬ್ಜೆಕ್ಟ್ಸ್ ಬಂದು ಬಯಾಲಜಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇರಬೇಕಾಗುತ್ತೆ. ಈ ಕೋರ್ಸ್ ಬಂದು ಇದು 4 ಇಯರ್ ಕೋರ್ಸು. ಎಕ್ಸಾಮ್ ಒಂದು ಸೆಮಿಸ್ಟರ್ ವೈಸ್ ಎಕ್ಸಾಮು, ಅಂದರೆ 8 ಸೆಮಿಸ್ಟರ್ ಬರುತ್ತೆ. ಓಕೆ, ನೆಕ್ಸ್ಟು ಫೈನಲಾಗಿ ಜಾಬ್ ಓಪನಿಂಗ್ಸ್ ಬಗ್ಗೆ ಹೇಳೋದಾದರೆ ಪ್ರೈವೇಟ್ ಹಾಗೆ ಗೌರ್ಮೆಂಟ್ ಜಾಬ್ಸ್ ಎರಡೂ ಕಡೆ ನಿಮಗೆ ಜಾಬ್ ಓಪನಿಂಗ್ಸ್ ತುಂಬ ಇದ್ದಾವೆ. ಪ್ರೈವೇಟ್ ಸೆಕ್ಟರಲ್ಲಿ ನೋಡೋದಾದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್, KLS ಮಾರ್ಟಿನ್, ಫಿಲಿಪ್ಸ್ ಹೆಲ್ತ್ ಕೇರ್, ಸ್ಯಾಮ್ಸಂಗ್ ಹೆಲ್ತ್ ಕೇರ್, ಈ ಥರ ಫೀಲ್ಡಲ್ಲಿ ನಿಮಗೆ ಜಾಬ್ ಓಪನಿಂಗ್ಸ್ ಇದೆ. ಅಷ್ಟೇ ಅಲ್ಲದೆ IT ಫೀಲ್ಡಲ್ಲಿ ಕೂಡ ನಿಮಗೆ ಜಾಬ್ ಓಪನಿಂಗ್ಸ್ ಇದೆ. ಎಕ್ಸಾಂಪಲ್ TCS, ಇನ್ಫೋಸಿಸ್, ಅಸೆಂಚರ್, ಈ ಥರ ಟಾಪ್ MNC ಕಂಪ್ನೀಸಲ್ಲಿ ನಿಮಗೆ ಜಾಬ್ ಓಪನಿಂಗ್ಸ್ ಇದೆ. ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ನೋಡೋದಾದರೆ 5 ಲ್ಯಾಕ್ಸಿಂದ 10 ಲ್ಯಾಕ್ಸ್ವರೆಗೂ ನಿಮಗೆ ಜಾಬ್ ಸ್ಯಾಲ್ರಿ ಪ್ರೊವೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಗೌರ್ಮೆಂಟಲ್ಲಿ ಸ್ಯಾಲ್ರಿ ನೋಡೋದಾದರೆ 5 ಲ್ಯಾಕ್ಸಿಂದ 12 ಲ್ಯಾಕ್ಸ್ವರೆಗೂ ಸ್ಯಾಲ್ರಿ ಪ್ರೊವೈಡ್ ಮಾಡ್ತಾರೆ. ಓಕೆ, ಗೌರ್ಮೆಂಟು ಯಾವ್ಯಾವ ಕಂಪ್ನಿಯಲ್ಲಿ ಸಿಗುತ್ತೆ ಅಂದರೆ ಇಸ್ರೋ, ITS, DRDO, ಈ ಥರ ಕಂಪ್ನೀಸಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಹಾಸ್ಪಿಟಲ್ಲಿ, ಲ್ಯಾಬ್ಸಲ್ಲಿ, ಗೌರ್ಮೆಂಟ್ ರಿಸರ್ಚ್ ಸೆಂಟ್ರಲ್ಲಿ, ಕ್ಲಿನಿಕಲ್ಲಿ ನೀವು ವರ್ಕ್ ಮಾಡಬಹುದು. ಓಕೆ, ಈಗ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಂತ ಏನು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.